ಒಂದೆಡೆ ರಾಜ್ಯಾದ್ಯಂತ ಮಳೆಯ ಅಬ್ಬರ, ಮತ್ತೊಂದು ಕಡೆಯಲ್ಲಿ ಗೊಬ್ಬರಕ್ಕೆ ರೈತರು ಪರದಾಟ ನಡೆಸುವಂತ ಪರಿಸ್ಥಿತಿ. ಗದಗದಲ್ಲಿ ರಸಗೊಬ್ಬರ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ಆಗ್ರೋ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ ಅನ್ನದಾತರು. ಗದಗದ ನಾಮಜೋಶಿ ರಸ್ತೆಯಲ್ಲಿ ಆಗ್ರೋ ಏಜೆನ್ಸಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಕ್ಯೂನಲ್ಲಿ ನಿಂತಿದ್ದಾರೆ ರೈತರು. ಯೂರಿಯಾಗಾಗಿ ಮುಂಜಾನೆ 4 ಗಂಟೆಯಿಂದ ಕ್ಯೂ ನಿಂತ್ಕೊಂಡಿದ್ದಾರೆ. ಶಾಲಾ ಮಕ್ಕಳ ಜೊತೆಗೆ ಕ್ಯೂ ನಿಂತಿದ್ದಾರೆ ರೈತರು. ಒಬ್ಬರಿಗೆ ಒಂದೇ ಚೀಲ ಕೊಡ್ತಾ ಇರೋದು, ವಿತರಣೆ ಮಾಡ್ತಾ ಇರೋದು. ಯೂರಿಯಾ ವಿತರಣೆಯಲ್ಲಿ ಈ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಗೊಬ್ಬರವನ್ನು ವಿತರಣೆ ಮಾಡಲಾಗ್ತಾ ಇದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ ಮುಂದುವರೆದಿದೆ. ಗದಗ ನಗರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಆಗ್ರೋ ಕಂಪನಿಗಳ ಎದುರು ಸಾಲು ಲೈನ್ ಕಾಣ್ತಾ ಇದೆ. ರೈತರು ಬೆಳಗ್ಗಿನ ಜಾವ 4 ಗಂಟೆಯಿಂದಲೇ ಕೂಡ ಸಾಕಷ್ಟು ರೈತರು ಇಲ್ಲಿ ಬರ್ತಾ ಇದ್ದಾರೆ. ಒಬ್ಬರಿಗೆ ಒಂದು ಚೀಲದಂತೆ ಗೊಬ್ಬರವನ್ನು ಕೊಡಲಿಕ್ಕೆ ಆಗ್ರೋ ಕಂಪನಿಗಳು ಮುಂದಾಗಿರ್ತಕ್ಕಂಥದ್ದು. ರೈತರನ್ನ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡುವಂಥ ಪರಿಸ್ಥಿತಿ ಎದುರಾಗಿದೆ. ಒಬ್ಬರಿಗೆ ಒಂದೇ ಚೀಲವನ್ನು ಕೊಡೋದಾಗಿ ಟೋಕನ್ ಸಿಸ್ಟಮನ್ನು ಮಾಡಲಾಗಿದೆ. ಒಬ್ಬರಿಗೆ ಒಂದು ಟೋಕನನ್ನು ಕೊಡಲಾಗುತ್ತೆ. ಟೋಕನ್ ಕೊಟ್ಟವರಿಗೆ ಮಾತ್ರ ಒಂದು ಚೀಲವನ್ನು ಗೊಬ್ಬರವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕೆಲ ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಯಜಮಾನ್ರಿ, ಎಲ್ಲಿಂದ ಬಂದ್ರಿ? ನಾವು ಜಂತ್ಲೀಶ್ವರಿಂದ ಬಂದೀವ್ರಿ. ಇಲ್ರಿ, ಗೊಬ್ಬರ ಮುಂಜಾನೆ 5 ಗಂಟೆಗೆ ಬಂದೀವಿ. ಏನು ಗೊಬ್ಬರ ಇಲ್ಲ, ನಮ್ಗೆ ಚೀಟಿನೂ ಸಿಕ್ಕಿಲ್ಲ. ಈಗ 2 ಸಲ ಆತ್ರಿ ಬಂದು ಹೋಗತ್ತೆ. ನಾವು ಒಂದು ಚೀಲ ಸಹಿತ ಸಿಗವಲ್ದು. ಒಟ್ಟ ಗೊಬ್ಬರನ ಸಿಗವಲ್ದ್ರಿ ನಮ್ಗೆ. ಎಲ್ಲಿಂದ ಬಂದ್ರಿ? ನಾವು ಜಂತ್ಲೀಶ್ವರಿಂದ ಬಂದಿವ್ರಿ. ಅಲ್ರಿ, ಇಷ್ಟು ದಿನ ಮಳೆ ಇಲ್ಲ ಅಂತ ನಾವು ಪೆಚ್ಚಾಡಿದ್ವಿ. ಈಗ ಮತ್ತೆ ಮಳೆ ಆದ್ರೆ ಗೊಬ್ಬರ ಸಿಗೋದು. 2 ಸಲ ಆತು ಬಂದು ಹೋಗಕ್ಕೆ. ಏನು ಐತೇನಿಲ್ರಿ, ಬಳೆ ಬಿಟ್ಟು ಬದುಕ್ಬಿಟ್ಟು ಬಂದು ನಿಂದ್ರಕ್ಕೆ. ಮುಂಜಾನೆ 6 ಗಂಟೆಗೆ ಬಂದು ಕುಂತೀವ್ರಿ. ಇಲ್ರಿ, ಸಿಕ್ಕಿಲ್ಲ. ಮೊನ್ನೆನೇ ಸಿಗ್ಲಿರಿ, ಇವತ್ತು ಸಿಕ್ಕಿಲ್ಲ. ಏನ್ರಿ ಇದು ರೈತರ ಬಳೆ? ಏನ್ರಿ ಇದು? ಅಲ್ರಿ, ರೈತರ ಬಳೆ ಏನಿದೆ? ಬಳೆ ಬೆಳೆದು ನಿಂತಾವ. ಈಗ ಮಳೆ ಬಿದ್ದತಿ. ಈಗ ಇದು ಗೊಬ್ಬರ ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ? ಇವ್ರೆ ಮತ್ತೇನು ಮಾಡ್ಬೇಕ್ರಿ? ಅವ್ರು ಮತ್ತೆ ಒಂದೊಂದು ಚೀಲ ಕೊಡ್ತಾರೆ ಅಂತ ಮಕ್ಕಳು ಸದ್ಯ ಕರ್ಕೊಂಡ್ಬಂದಾರ. ಲೈನ್ ನಾವು ನೋಡ್ತಿರ್ಬೋದು, ಚಿಕ್ಕ ಮಕ್ಕಳು ಕೂಡ ಬಂದಂತಹ ಪರಿಸ್ಥಿತಿ ಎದುರಾಗಿದೆ. ಅಂದರೆ ಮನೆಯಲ್ಲಿ ಒಬ್ಬರನ್ನೇ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನು ಕೂಡ ಬಿಟ್ಟು ಮಕ್ಕಳನ್ನು ಕರೆದುಕೊಂಡು ಬರುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನೂ ಕೆಲ ರೈತರಿದ್ದಾರೆ, ಅವ್ರನ್ನು ಮಾತನಾಡಿಸ್ತಾ ಹೋಗ್ತಾನೆ. ಎಲ್ಲಿಂದ ಬಂದ್ರಿ? ಸರ್, ನಾವು ಗದಗ ತಾಲೂಕು ಸಿಂಗಟಂಗಿ ತಾಂಡೆ ನಮ್ಮದು. ನಾವು ಸರ್ ಇಲ್ಲಿ 4 ಗಂಟೆಗೆ ಬಂದಿರೋದು ಯೂರಿಯಾ ಗೊಬ್ಬರಕ್ಕಾಗಿ. ಯೂರಿಯಾ ಗೊಬ್ಬರ ತುಂಬ ಕುಂದುಕೊರತೆ ಇದೆ ಸರ್ ನಮಗೆ. ಇವಾಗ ಮೆಕ್ಕೆಜೋಳಕ್ಕೆ ಸರ್ ಯೂರಿಯಾ ಗೊಬ್ಬರ ತುಂಬ ಅವಶ್ಯಕತೆ ಇದೆ. ಇವಾಗ ನಾವು 10-20 ಎಕರೆ ನಮ್ಮ ಹೊಲ ಇದೆ ಸರ್. ಅದರಲ್ಲಿ ಸರ್ ಇನ್ನೂವರೆಗೂ ನಾವು ಬೆಳೆ ದೊಡ್ಡದಾಗಿ ಬಂದಿದ್ರು, ಯಾವುದೇ ಥರದ ಯೂರಿಯಾ ಗೊಬ್ಬರ ಹಾಕಿಲ್ಲ ನಾವು. ಸೊ ನಾವು 4 ಗಂಟೆಗೆ ಬಂದಿದ್ರು. ಇಲ್ಲಿ ಕೂಪನ್ ಕೊಟ್ಟು 150 ಮಂದಿಗೆ ಒಂದರಂತೆ ಒಂದು ಚೀಲ ಅಷ್ಟೇ ಕೊಡ್ತಿದ್ದಾರೆ. ಇಲ್ಲ ಸರ್, ಅದು 1 ಟ್ರಕ್ಕಿಗೆ ಸರ್ 450 ಚೀಲ ಬರುತ್ತೆ ಸರ್ ಗೊಬ್ಬರ. ಅವರು ಯಾವುದೋ ಕಾರಣಕ್ಕೆ ಸರ್ ಒಬ್ರಿಗೆ 1 ಚೀಲದಂತೆ ಒಂದೇ ಚೀಲ ಕೊಡ್ತಿರೋದು ಗೊಬ್ಬರ. ಅವರು 3 ಮಂದಿಗೆ ಒಂದೊಂದು ಚೀಲ ಸಿಗುತ್ತೆ. ಹೌದು, ಸಾಲಲ್ರಿ. ಮೊನ್ನೆ 2 ಚೀಲ ಕೊಟ್ಟಿದ್ದಾರೆ. ಈಗ ವಾರದಿಂದ ಬಂದಾಗ ರೈತರ ಆಕ್ರೋಶದ ಮಾತು ಅಂದರೆ ಬೆಳೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿದೆ. ಆದರೆ ಈಗಲೂ ಕೂಡ ಗೊಬ್ಬರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ಸಮರ್ಪಕವಾಗಿ ಗೊಬ್ಬರವನ್ನು ಪೂರೈಕೆ ಮಾಡಬೇಕು ಅನ್ನೋದು ರೈತರ ಮಾತಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.